ಕೊಡಗು ಜಿಲ್ಲಾ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಭಾಗಮಂಡಲದ ಕಾವೇರಿ, ಕಂದಿಕೆ ಮತ್ತು ಸುಜ್ಯೋತಿ ನದಿಗಳ ತ್ರಿವೇಣಿ ಸಂಗಮದಲ್ಲಿ ಕಾವೇರಿ ಆರತಿ ಕಾರ್ಯಕ್ರಮ ನಡೆಯಿತು. ಭಜನೆ, ವೇದ ಘೋಷದೊಂದಿಗೆ ಕಾವೇರಮ್ಮನಿಗೆ ಶ್ರದ್ಧಾಭಕ್ತಿಯಿಂದ ಆರತಿ ಬೆಳಗಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಜ್ಯೇಷ್ಠ ಪ್ರಚಾರಕರಾದ ಸು ರಾಮಣ್ಣ, ವಿಎಚ್ಪಿಯ ದಕ್ಷಿಣ ಪ್ರಾಂತ ಸಹ ಕಾರ್ಯದರ್ಶಿಗಳಾದ ಶರಣ್ ಪಂಪ್ವೆಲ್ ಪಾಲ್ಗೊಂಡಿದ್ದರು. ಸಂಜೆ 5:30 ಗಂಟೆಗೆ ಆರಂಭವಾದ ಕಾರ್ಯಕ್ರಮ ರಾತ್ರಿ 8 ಗಂಟೆವರೆಗೆ ನಡೆಯಿತು. ಕಾವೇರಮ್ಮನಿಗೆ ಕಲ್ಪೋತ್ತರ ಪೂಜೆ, ಅಷ್ಟೋತ್ತರ ಪೂಜೆ ಮತ್ತು ಕುಂಕುಮಾರ್ಚನೆ ನೆರವೇರಿತು. ಕಾವೇರಮ್ಮನಿಗೆ ಪುಷ್ಪಾಲಂಕಾರವನ್ನು ಇದೇ ಸಂದರ್ಭ ನೆರವೇರಿಸಲಾಯಿತು. ಬೆಂಗಳೂರು ಹಾಗೂ ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ ದುರ್ಗಾ ವಾಹಿನಿಯ ಅಸಂಖ್ಯ ಮಹಿಳೆಯರು ಕಾವೇರಿ ಮಾತೆಗೆ ದೀಪ ಬೆಳಗಿಸಿ ಕಾವೇರಿ ನದಿಗೆ ಅರ್ಪಿಸಿದರು. ಭಾಗಮಂಡಲ ತಕ್ಕ ಮುಖ್ಯಸ್ಥರಾದ ಬಲ್ಲಡ್ಕ ಅಪ್ಪಾಜಿ, ತಲಕಾವೇರಿ ಭಾಗಮಂಡಲದ ಪಾರುಪತ್ತೆಗಾರರಾದ ಮಹೇಶ್, ಭಾಗಮಂಡಲ ದೇವಾಲಯದ ಪ್ರಧಾನ ಅರ್ಚಕರಾದ ಹರೀಶ್ ಭಟ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಗಡಿಯಾರವನ್ನು ನೋಡ್ಕೋಬೇಡಿ, ನಾನು ನನ್ನ ಗಡಿಯಾರವನ್ನು ಆಗಾಗ್ಗೆ ನೋಡ್ತಾ ಇರ್ತೀನಿ. ಯಾಕೆಂದ್ರೆ ಭಾಷಣ ಮಾಡಿ ನಿಲ್ಲಿಸೋ ಜವಾಬ್ದಾರಿ ನಂದು. ಅದಕ್ಕಾಗಿ ನಾನು ನೋಡ್ತೀನಿ. ನೀವು ನಿಮ್ಮ ಗಡಿಯಾರ ನೋಡಿಕೊಂಡ್ರೆ ನನಗನ್ಸುತ್ತೆ ಇವ್ರಿಗೆ ಸಾಕಾಗಿದೆ ಅಂತ. ಅದಕ್ಕೆ ಜವಾಬ್ದಾರಿ ನನ್ನ ಮೇಲೆ ಬಿಟ್ಟುಬಿಡಿ. ನಾನು ದಾರಿ ತಪ್ಪೋದಿಲ್ಲ. ಹೇಳಬೇಕಾದ್ದನ್ನ ನೀವೆಲ್ಲರೂ ಸಹ ಮೆಲುಕು ಹಾಕಬೇಕಾದಂಥ ವಿಷಯವನ್ನೇ ಸ್ವಲ್ಪ ಹೊತ್ತು ನಾನು ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಗಡಿಯಾರವನ್ನು ನೋಡ್ಕೋಬೇಡಿ, ನಾನು ನನ್ನ ಗಡಿಯಾರವನ್ನು ಆಗಾಗ್ಗೆ ನೋಡ್ತಾ ಇರ್ತೀನಿ. ಯಾಕೆಂದರೆ ಭಾಷಣ ಮಾಡಿ ನಿಲ್ಲಿಸೋ ಹೇಳಬೇಕಾದ್ದನ್ನ ನೀವೆಲ್ಲರೂ ಸಹ ಮೆಲುಕು ಹಾಕಬೇಕಾದಂಥ ವಿಷಯವನ್ನೇ ಸ್ವಲ್ಪ ಹೊತ್ತು ಯಾರು ಹೇಳದೆ ಹೋದರೆ ಅವರು ಮೂಕರೇ ಆಗಿಬಿಡಬಹುದು. ಹುಷಾರಾಗಿರಿ. ಗಂಗೆವಾಗಿ ವರ್ಷ ಪೂರ್ತಿ ಹರಿಯುವಂಥ ಜೀವ ನದಿ ಗಂಗಾ. ಸ್ನಾನ ಮಾಡುವ ಸಂದರ್ಭದಲ್ಲಿ ನಾವು ನಮ್ಮ ನರ್ಮದೆ ಸಿಂಧು ಕಾವೇರಿ ಎಲ್ಲರನ್ನೂ ಸಹ ಭಾವಾತ್ಮಕವಾಗಿ ಈ ದೇಶದ ಜನಗಳ ಹಿಂದೂ ಭಾವನೆಗಾಗಿ ಪ್ರಾಣಿಯನ್ನ ತುಚ್ಛವಾಗಿ ಕಾಣೋದು. ಹೌದು ಅಂದ್ರೆ ಭಯ ಪಡ್ತಾರೆ. ಆದ್ರೆ ಈಶ್ವರ ಶನಿಯ ವಾಹನ ಮಾಡಿದ್ವು, ಕಾಯಗೂ ಗೌರವ ಕೊಟ್ಟು ಇವತ್ತಿಗೂ ಇದೆ. ಆದರೆ ಯಾವಾಗ ಭಾರತ ಜಾಗೃತವಾಗುತ್ತೆ, 3 ವರ್ಷಗಳ ತಪಸ್ಸು ಮಾಡಿತು. ಅದರ ಪರಿಣಾಮವಾಗಿ 3 ವರ್ಷ ಆಗುವಾಗ ಅನೇಕ ಮುದುಕರಾಗಿ ದುರ್ಗಾಣಿ ವಿಶ್ವ ಕಾವೇರಿ
ಕಳೆದ 9 ವರ್ಷಗಳಿಂದ ವಿಶ್ವ ಹಿಂದೂ ಪರಿಷತ್ತಿನ ನೇತೃತ್ವದಲ್ಲಿ ತಾಯಿ ಕಾವೇರಿ ಮಾತೆಗೆ ಕಾವೇರಿ ಆರತಿ ಎಂಬಂತಹ ಕಾರ್ಯಕ್ರಮದ ಮುಖಾಂತರ ಆ ತಾಯಿ ಕಾವೇರಿಗೆ ದೀಪೋತ್ಸವ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾಡಿಕೊಂಡು ಬರ್ತಾ ಇದ್ದೀವಿ. ಇವತ್ತು ಹುಣ್ಣಿಮೆಯ ದಿವಸ ಇವತ್ತು ಈ ಭಾಗಮಂಡಲದ ತ್ರಿವೇಣಿ ಸಂಗಮದಲ್ಲಿ ಇವತ್ತು ಎಲ್ಲ ಇಲ್ಲಿಯ ಭಕ್ತರು ಎಲ್ಲರೂ ಸೇರಿಕೊಂಡು ದೀಪೋತ್ಸವವನ್ನು ಆಚರಣೆ ಮಾಡುವುದರ ಮುಖಾಂತರ ತಾಯಿ ಕಾವೇರಿಗೆ ಆರತಿಯ ಕಾರ್ಯಕ್ರಮ ಇವತ್ತು ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ಭಾಗವಹಿಸಿದರು. ಪ್ರಮುಖವಾಗಿ ನಮಗೆ ಸಂಘದ ಜ್ಯೇಷ್ಠ ಪ್ರಚಾರಕರಾದಂಥ ಶಿವರಾಮಣ್ಣನವರ ಬೌದ್ಧಿಕ ಕೂಡ ಇವತ್ತು ಇಲ್ಲಿ ಇತ್ತು. ಅದಕ್ಕೋಸ್ಕರ ಒಟ್ಟು ನಮ್ಮ ಉದ್ದೇಶ ಇವತ್ತು ಕಾವೇರಿ ನದಿ ಇವತ್ತು ಇಡೀ ಕರ್ನಾಟಕ ಮಾತ್ರ ಅಲ್ಲ, ಇಲ್ಲಿ ದಕ್ಷಿಣದ ಕೋಟ್ಯಾಂತರ ಜೀವರಾಶಿಗಳಿಗೆ ಆಧಾರ. ಆ ಕಾವೇರಿ ತಾಯಿ ಅವಳ ಒತ್ತು ಶುದ್ಧವಾಗಿ ಇರಬೇಕು ಮತ್ತು ಸ್ವಚ್ಛವಾಗಿ ಇರಬೇಕು ಎಂಬ ಉದ್ದೇಶದೊಂದಿಗೆ ಪ್ರತಿ ವರ್ಷ ಈ ಕಾವೇರಿ ಆರತಿ ಕಾರ್ಯಕ್ರಮವನ್ನು ವಿಶ್ವ ಹಿಂದೂ ಪರಿಷತ್ನ ನೇತೃತ್ವದಲ್ಲಿ ನಾವು ಮಾಡಿಕೊಂಡು ಬರ್ತಾ ಇದ್ದೀವಿ. ಇವತ್ತು ವಿಶ್ವ ಹಿಂದೂ ಪರಿಷತ್ತಿಂದ ಕಾವೇರಿ ಆರತಿ ಅಂತ ನಾವು ಪ್ರತಿ ವರ್ಷವೂ ಇವತ್ತಿಗೆ 9ನೇ ವರ್ಷ ಕಾರ್ತಿಕ ಹುಣ್ಣಿಮೆಯಲ್ಲಿ ಈ ಕ್ಷೇತ್ರದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೇವೆ. ಅದು ವಿಶ್ವ ಹಿಂದೂ ಪರಿಷತ್ತಿಂದ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮ ಪ್ರತಿ ವರ್ಷವೂ ಕಾವೇರಿ ಆರತಿ ಮಾಡಬೇಕು ಅಂತ ನಮ್ಮ ವಿಶ್ವ ಹಿಂದೂ ಪರಿಷತ್ತಲ್ಲಿ ನಿರ್ಣಯ ಆಗಿದೆ. ಅದೇ ಪ್ರಕಾರ ಇವತ್ತು ನಾವು ವಿಶ್ವ ಹಿಂದೂ ಪರಿಷತ್ತಿನವರು ಮತ್ತು ಈ ಊರಿನ ಗ್ರಾಮದವರು ಮತ್ತು ನಮ್ಮ ಎಲ್ಲ ಮಾತೆಯರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ತಾ ಇದ್ದೇವೆ. ಇನ್ನು ಮುಂದಕ್ಕೂ ಇದನ್ನು ಇನ್ನೂ ವಿಜೃಂಭಣೆಯಿಂದ ಮಾಡಬೇಕು ಅಂತ ಹೇಳೋದು ನಮ್ಮೆಲ್ಲರ ಹಿಂದೂ ಬಾಂಧವರಲ್ಲಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಇಲ್ಲಿಗೆ ನಮಗೆ ಈ ಭಾಗಮಂಡಲ ನಾಡಿನ ಎಲ್ಲ ಜನರು ಎಲ್ಲ ಭಕ್ತರು ಸಹಕರಿಸಬೇಕು ಅಂತಲೂ ಕೇಳ್ತೇವೆ. ಮುಂದಿನ ದಿನಗಳಲ್ಲಿ ಇನ್ನು ಕಾವೇರಿ ಆರತಿನ ಇನ್ನೂ ವಿಜೃಂಭಣೆಯಿಂದ ಅದು ವಿಶೇಷವಾಗಿ ಈ ಕಾರ್ತಿಕ ಹುಣ್ಣಿಮೆಯಲ್ಲಿ ತುಂಬ ವಿಶೇಷವಾಗಿ ಮಾಡಬೇಕು ಅಂತ ಇದೆ. ಅದಕ್ಕೆ ನಮ್ಮ ಹಿರಿಯರ ಸೂಚನೆ ಆಗಿದೆ. ಅದೇ ಪ್ರಕಾರ ನಾವು ಇದನ್ನೆಲ್ಲ ಒಂದು ವ್ಯವಸ್ಥೆ ಮಾಡಿಕೊಂಡು ನಮ್ಮ ಮುನಿಕೃಷ್ಣ ಅಂತ ಹೇಳೋರು ಇದರ ಮುಂದಾಳತನವನ್ನು ವಹಿಸಿಕೊಂಡು ಮಾಡ್ತಾ ಇದ್ದಾರೆ. 9 ವರ್ಷದಿಂದ ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಆ ಕಾವೇರಿ ತಾಯಿ ಇಡೀ ನಮ್ಮ ಕಾವೇರಿಯಲ್ಲಿರುವ ಕರ್ನಾಟಕ ಜನತೆಗೆ, ತಮಿಳುನಾಡು ಜನತೆಗೆ ಎಲ್ಲರಿಗೂ ಕಾವೇರಿ ತಾಯಿ ಒಳ್ಳೆಯದು ಮಾಡು ಅಂತ ಹೇಳಿ ನಾನು ಇದರಲ್ಲಿ ಆಶಿಸ್ತಾ ಇದ್ದೇನೆ. ವರ್ಷನೂ ಬರ್ತೀವಿ. ಒಂದು 5 ವರ್ಷದಿಂದ ಬರ್ತಾ ಇದ್ದೀವಿ ಇಲ್ಲಿ ಪೌರ್ಣಿಮೆ ಪೂಜೆಗೋಸ್ಕರ. ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ, ತುಂಬ ಚೆನ್ನಾಗಿ ಆರತಿಗಳೆಲ್ಲ ಮಾಡ್ತಾರೆ. ನಮಗೂ ತುಂಬ ಇಷ್ಟ ಆಗುತ್ತೆ. 5 ವರ್ಷದಿಂದ ಬರ್ತಾ ಇದ್ದೀವಿ.